ನೆಲನೆಲ್ಲಿ ತಂಬುಳಿ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಆಗಾಗ ಕಾಣಸಿಗಬಹುದಾದ ಪುಟ್ಟ ಸಸ್ಯ ನೆಲನೆಲ್ಲಿ ಅಥವಾ ಭೂಮಿ ಆಮ್ಲ. ಫಲವತ್ತಾದ ತೋಟಗದ್ದೆಗಳಲ್ಲಿ, ನೆರಳನ್ನೀಯುವ ನಗರದ ಪಾರ್ಕ್ಗಳಲ್ಲಿ, ಹಿತ್ತಲ ಕೈತೋಟದ ಎಡೆಗಳಲ್ಲಿ ಕಂಡುಬರುತ್ತದೆ. ಪರಿಚಿತವಾದರೂ ಗಮನಕ್ಕೆ ಬಾರದಂತಿರುವ ಈ ಗಿಡಮೂಲಿಕೆಯು ಔಷಧೀಯವೂ ಪೋಷಕಾಂಶಗಳಿಂದಲೂ ಕೂಡಿದೆ. ಉಳಿದೆಲ್ಲ ಹಸಿರು ಸೊಪ್ಪುಗಳಂತೆ ಇದು ಕೂಡ ವಿಟಮಿನ್ಸ್ ಮತ್ತು ಪೋಷಕಾಂಶಗಳಿಂದ ಭರಿತವಾಗಿದೆ. ದೇಹದ ಉರಿಯೂತಗಳನ್ನು ಕಡಿಮೆ ಮಾಡುವ, ತಡೆಗಟ್ಟುವ ಗುಣವನ್ನು ಹೊಂದಿದೆ. ಪಿತ್ತಕೋಶ ಕಾರ್ಯಾಚರಣೆ ಉತ್ತಮಗೊಳ್ಳಲು ಇದು ಸಹಕರಿಸುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇಂತಹ ಗಿಡಮೂಲಿಕೆಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸುತ್ತಾ ಬಂದರೆ ನಮ್ಮ ಆರೋಗ್ಯವನ್ನು ಸಮಗ್ರವಾಗಿ ಕಾಪಾಡಿಕೊಳ್ಳಬಹುದು. ತಂಬುಳಿ ತಯಾರಿಸಲು ಮೊದಲು ಗಿಡದ ಚಿಗುರುಗಳನ್ನು ಹಗುರವಾಗಿ ಮುರಿದುಕೊಳ್ಳಬೇಕು. ಬಲಿತ ಎಲೆಗಳು ಒಮ್ಮೊಮ್ಮೆ ಕಹಿ ರುಚಿಯನ್ನು ಕೊಡುವ ಕಾರಣ ಬಳಸದಿರುವುದು ಒಳ್ಳೆಯದು. ತಂಬುಳಿ ಮಾಡಲು ಈ ಎಲೆಗಳನ್ನು ಹಸಿಯಾಗಿಯೂ ಬಳಸಬಹುದು, ನೀರು ಹಾಕಿ ಬೇಯಿಸಿಯೂ ಮಾಡಬಹುದು, ಅಥವಾ ತುಪ್ಪ ಹಾಕಿ ಬಾಡಿಸಿಕೊಂಡು ಮಾಡಬಹುದು. ಒಂದು ಕೈಯಲ್ಲಿ ಹಿಡಿಯುವಷ್ಟು ಎಳೆಯ ಚಿಗುರುಗಳನ್ನು ತೆಗೆದುಕೊಳ್ಳಿ. ಎಲೆಗಳನ್ನು ಗಟ್ಟಿಯಾದ ದಂಟಿನಿಂದ ಬೇರ್ಪಡಿಸಿ ಚೆನ್ನಾಗಿ ತೊಳೆದುಕೊಳ್ಳಿ. ಒಂದು ಬಾಣಲೆ ಇಟ್ಟು ಅರ್ಧ ಟೀ ಚಮಚ ತುಪ್ಪ ಹಾಕಿ ನಂತರ ನೆಲನೆಲ್ಲಿ ಚಿಗುರುಗಳನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಅವನ್ನು ಬಾಡಿಸಿಕೊಳ್ಳಿ. ಮಿಕ್ಸರ್ ಜಾರಿಗೆ ತಾಜಾ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿಕೊಳ್ಳಿ. ಬಾಡಿಸಿದ ಸೊಪ್ಪನ್ನು ಸೇರಿಸಿ ಚಿಟಿಕೆ ಅಥವಾ 1/4 ಟೀ ಚಮಚ ಜೀರಿಗೆಯನ್ನು ಸೇರಿಸಿ ಒಮ್ಮೆ ತರಿತರಿಯಾಗಿ ಅರೆದುಕೊಳ್ಳಿ. ಬೇಕಿದ್ದರೆ 4 ಕಾಳುಮೆಣಸು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಅರೆದುಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಸ್ವಲ್ಪ ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ಗಲಭರಿಸಿ ಸೇರಿಸಿಕೊಳ್ಳಿ. ಮಜ್ಜಿಗೆಯನ್ನು ಸೇರಿಸಿ. ಅವರವರ ರುಚಿ ಮತ್ತು ಮಜ್ಜಿಗೆಯ ಹುಳಿಗೆ ಅನುಸಾರವಾಗಿ ಸೇರಿಸಿ. ತಂಬುಳಿಗಳಿಗೆ ಮೊಸರು ಬಳಸುವುದರಿಂದಲೂ ಕಡೆದು ಬೆಣ್ಣೆ ತೆಗೆದಿರಿಸಿದ ಮಜ್ಜಿಗೆಯನ್ನು ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಹಿತವಾದದ್ದು. ರುಚಿಗೆ ತಕ್ಕ ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ತುಪ್ಪ, ಸಾಸಿವೆ, ಕೆಂಪು ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆಯನ್ನು ಕೊಡಿ. ತಂಬುಳಿಗಳಿಗೆ ಒಗ್ಗರಣೆ ಕೊಡಲೇಬೇಕೆಂದೇನಿಲ್ಲ, ಅವರವರ ಆಯ್ಕೆಗೆ ಬಿಟ್ಟದ್ದು. ದೇಹಕ್ಕೆ ತಂಪು ಮತ್ತು ಪೋಷಣೆಯನ್ನು ನೀಡುವ ಇಂತಹ ತಂಬುಳಿಗಳನ್ನು ಸಾಮಾನ್ಯವಾಗಿ ಅನ್ನದೊಂದಿಗೆ ಸೇವಿಸುವುದು. ಬೇಕಿದ್ದರೆ ಊಟದೊಂದಿಗೆ ಹಿತವಾದ ಪೇಯದಂತೆ ಕುಡಿಯಲೂಬಹುದು. ನೆಲನೆಲ್ಲಿಯ ರುಚಿಯಾದ ತಂಬುಳಿ.